ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಸಂತು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ತಿನಿಸುಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಯಾವುದಪ್ಪ ಅಂದರೆ ಚಕ್ಕುಲಿ. ಹೌದು, ಗಣೇಶ ಚತುರ್ಥಿ ಅತ್ಯಂತ ಶೀಘ್ರದಲ್ಲಿ ಬರ್ತಾ ಉಂಟು. ಅದಕ್ಕೋಸ್ಕರ ನಾವು ನಿನ್ನೆ ಅತ್ರಾಸ ಅಂತ ಒಂದು ಸ್ಪೆಷಲ್ ಆದ ಐಟಮ್ ಮಾಡಿದ್ವಿ. ಬಟ್ ಇವತ್ತು ನಾವೊಂದು ಚಕ್ಕುಲಿ ಅಂತ, ನಿಮಗೂ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ, ಚಕ್ಲಿ ಅಂತ ಒಂದು ಐಟಮ್ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾವು ತೋರಿಸ್ತೀವಿ. ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ನಮ್ಮ ರೆಸಿಪಿ ಹೇಗೆ ಅನಿಸಿದೆ ಅನ್ನೋದು ತಿಳ್ಕೊಳ್ಳೋದು ಕೂಡ ಮುಖ್ಯ ಅಲ್ವಾ? ಪ್ಲೀಸ್ ಕಮೆಂಟ್ ಮಾಡಿ. ಮೊದಲನೇದಾಗಿ ನಾವು ಒಂದು ಗ್ಯಾಸ್ ಅನ್ನು ಹಚ್ಕೊಂಡು ಬೊಂಡಿಯನ್ನು ಎತ್ಕೊಳ್ಬೇಕು, ಅಂದ್ರೆ ಒಂದು ತವಾ ಎತ್ಕೊಳ್ಬೇಕು. ಒಂದು 100 ಗ್ರಾಮ್ ಆಗುವಷ್ಟು ತುಪ್ಪನ ತಗೊಂಡು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ತುಪ್ಪ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಅದನ್ನು ಕರಗಿಸ್ಕೊಳ್ಬೇಕಾಗತ್ತೆ. ಕರಗಿಸ್ಕೊಂಡು ಆದಮೇಲೆ ನಾವು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಎಳ್ಳು ಮತ್ತೆ ವಾಮ ಇದನ್ನು ಹುರ್ಕೊಂಡಿದ್ದೀವಿ ಚೂರು. ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ನೀರ್ ಹಾಕೋದಾ? ನಿಮ್ಗೆ ಎಷ್ಟು ಮಾಡ್ತೀರೋ ಅಷ್ಟು ಅಂದಾಜಿಗೆ ನೀವು ನೀರನ್ನು ಹಾಕೊಳ್ಬೇಕಾಗತ್ತೆ. ಹಾ, ರುಚಿಗೆ ತಕ್ಕಷ್ಟು ಉಪ್ಪು. ಕೊಡ್ಬೇಕಾಯ್ತು. ನಾ ಹಾಕ್ತೇನೆ. ಸಕ್ಕರೆ ತಗೋಬ. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಆಕ್ಚುಲಿ ಇದು ಬರಿಗೈಯಿಂದ ಕಲಿಸಿದ್ರೆ ಸ್ವಲ್ಪ ಬೇರೆತನ ಅನ್ಸ್ಬೋದು. ಬಟ್ ಏನಂತ ಅಂದ್ರೆ ನಾವು ಕ್ಲೀನ್ ಆಗಿ ಕೈಯನ್ನ ವಾಶ್ ಮಾಡ್ಕೊಂಡು ಕಲಿಸ್ತಾ ಇದ್ದೀವಿ. ಗ್ಲೌಸ್ ಹಾಕೊಂಡು ಕಲಿಸ್ಲಿಕ್ಕೆ ಬರಲ್ಲ. ಇದು ಅಕ್ಕಿಯನ್ನ ತೊಳೆದು ಹಾಕ್ತಾರೆ. ತೊಳೆದು ಹಾಕಿ ಅಕ್ಕಿ ಪುಟಾಣಿಯನ್ನ ಹಾಕ್ತಾರೆ. ಮತ್ತೆ ವಾಟ್ ಮಾಮ್? ಉದ್ದಿನ ಬೇಳೆ, ಪುಟಾಣಿ, ಪಚ್ಚೆಸರು ಬೇಳೆ. ನೆಕ್ಸ್ಟ್ ಒನ್ ಎಳ್ಳು, ವಾಮ ಹುರಿದಾಕ್ತಾರೆ. ಎಳ್ಳು ವಾಮನ ಹುರಿದಾಕ್ತಾರೆ. ಪುಟಾಣಿ, ಪಚ್ಚೆಸರು ಬೇಳೆ ಮತ್ತೆ ಅಕ್ಕಿಯನ್ನ ಹಾಕಿ ಮಿಕ್ಸ್ ಮಾಡ್ತಾರೆ. ಹೌದೌದು. ಹಾ, ಚಕ್ಲಿ ಹಿಟ್ಟು ಅಂಗಡಿಯಲ್ಲೂ ಕೂಡ ಸಿಗತ್ತೆ. ಬಟ್ ನಾವು ಮಾಡಿದ್ರೆ ಒಂದು ಸ್ಪೆಷಲ್ ಆಗಿರುತ್ತೆ. ಅದರಲ್ಲಿ ಕೆಲವೊಂದು ಬೇರೆ ಬೇರೆ ಐಟಮ್ ಅನ್ನ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಹಿಟ್ಟಲ್ಲಿ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ನಾವೇ ಮಾಡ್ಕೊಳ್ತೀವಿ. ನಮ್ಮ ತಾಯರದು ಚಕ್ಲಿ ಹಿಟ್ಟನ್ನ ಕಲಿಸುವಾಗ ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅಂದ್ರೆ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಂಡು ಕಲಿಸ್ಕೊಳ್ಬೇಕು. ಆಮೇಲೆ ಅದನ್ನ ತುಂಬಾ ಚೆನ್ನಾಗಿ ನಾದಬೇಕಾಗತ್ತೆ. ಇಲ್ಲ ಅಂದ್ರೆ ಮಧ್ಯದಲ್ಲಿ ಕಟ್ಟಾಗೋ ಚಾನ್ಸಸ್ ಇರತ್ತೆ. ಅದಕ್ಕೋಸ್ಕರ ಚಕ್ಲಿ ಮಾಡುವಾಗ
ತುಂಬ ಚೆನ್ನಾಗಿ ನಾದ್ಕೊಡ್ಬೇಕಾಗತ್ತೆ. ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು, ಕಲಸಿ ಇದನ್ನ ತುಂಬ ಸಾಫ್ಟ್ ಆಗೋ ಥರ ಮಾಡಬೇಕು. ಸಾಫ್ಟ್ ಆದಮೇಲೆ ಚಕ್ಲಿ ಮುಟ್ಟು ಅಂತ ಬರುತ್ತೆ, ಅದರಲ್ಲಿ ಹಾಕಿ ಅದನ್ನು ಶೇಪ್ ಕೊಟ್ಟು ಎಣ್ಣೆ ಬಡ್ಡಿಲಿ ಹಾಕಬೇಕು. ಇವಾಗ ನಾವು ಇದನ್ನು ಸಾಫ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಕ್ಷಣಗಳಲ್ಲಿ ನಿಮಗೆ ಚಕ್ಲಿ ಹೇಗಾಗತ್ತೆ ಅಂತ ತೋರಿಸ್ತೀವಿ. ಫ್ರೆಂಡ್ಸ್, ಈಗ ಚಕ್ಲಿ ಹಿಟ್ಟು ಕಲಸಾಯಿತು. ಈಗ ಚಕ್ಲಿನ ನಾನು ಕೆಲವೊಂದು ಚಕ್ಲಿನ ಬಿಡ್ತಾ ಇದ್ದೀನಿ, ಈಗ ಬಿಟ್ಟಿದ್ದೀನಿ ನೋಡ್ಬೋದು. ಹಾಗೇನೆ ಇವಾಗ ಈ ಚಕ್ಲಿನ ತೆಗೆದು ನಾವು ಕುದೀತಾ ಇರೋ ಎಣ್ಣೆಯಲ್ಲಿ ಹಾಕ್ಬೇಕು. ಸ್ಟವ್ ಮೇಲೆ ಇಟ್ಟಿದ್ದೀನಿ, ಎಣ್ಣೆ ಬಾಯ್ಲ್ ಆಗ್ತಾ ಉಂಟು. ನಂತರ ಇದನ್ನು ತೆಗೆದು ಎಣ್ಣೆಯಲ್ಲಿ ಹಾಕಬೇಕು. ನೋಡುವ ಹೇಗಾಗತ್ತೆ ಅಂತ. ನಿಮಗೆ ಎಣ್ಣೆಯಲ್ಲಿ ಬಿಟ್ಟು ಆಮೇಲೆ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಅದು ಚೂರು ಎಣ್ಣೆ ಕುದಿಬೇಕಲ್ವಾ? ಹಾ, ಸ್ಯಾಂಪಲ್ ಇದು. ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಈ ರೆಸಿಪಿ ನಿಮಗೆ ಹೇಗೆ ಆಗಿದೆ ಅಂತ ಹೇಳಿ ದಯವಿಟ್ಟು. ಥ್ಯಾಂಕ್ ಯು. ಕೂಡ ಕಾದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಕ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದ ಹಿಟ್ಟನ್ನ ತೆಗೆದ್ಬಿಟ್ಟು ಎಣ್ಣೆಲಿ ಬಿಟ್ಟು ನೋಡ್ತಾ ಇದ್ದಾನೆ. ನಾನು ಸ್ವಲ್ಪ ಬೆಂಕಿನ ದೊಡ್ಡ ಮಾಡ್ಕೊ ಅಂತ ಹೇಳ್ತಾ ಇದ್ದೆ. ಅವಾಗಿಂದ ಎಣ್ಣೆಯಲ್ಲಿ ಹಿಟ್ಟನ್ನು ತೆಗೆದು ಬಿಡ್ತಾ ಇದ್ದಾನೆ. ಎಣ್ಣೆ ಇನ್ನೂ ಕೂಡ ಕಾದಿರ್ಲಿಲ್ಲಾಗಿತ್ತು. ಇವಾಗ ಸ್ವಲ್ಪ ಕಾದಿದೆ, ಅದಕ್ಕೋಸ್ಕರ ಚಕ್ಲಿನ ತಕೊಂಡು ಇವಾಗ ಬಿಡ್ತಾ ಇದ್ದಾನೆ. ನಾವು ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಂಡಿದ್ವಿ, ಹೇಗಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಅತ್ತಿಗೆ ಎಲ್ಲ ಬಂದ್ರು, ಅವ್ರನ್ನು ಕೂಡ ಸೇರ್ಕೊಂಡು ಚಕ್ಲಿ ಎಲ್ಲ ಮಾಡ್ಬಿಟ್ಟು ಆಮೇಲೆ ಹಾಗೇನೆ ಸಂಜೆ ಹೊರಟ್ರು ಅವರು ಕೂಡ. ತುಂಬಾ ಚೆನ್ನಾಗಿ ಬಂದಿದೆ ಚಕ್ಲಿನೂ ಕೂಡ. ಇನ್ನೂ ತನಕ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಯಾಕಂದ್ರೆ ಒಂದು ಐಟಮ್ ನಾನೇನಾದ್ರೂ ಹೇಳಿದ್ದು ಆಮೇಲೆ ನೆಕ್ಸ್ಟ್ ನೀವು ಸ್ಕಿಪ್ ಮಾಡಿಬಿಟ್ರೆ ಆ ಐಟಮ್ ಮಿಸ್ ಆಗಿ ಹೋಗ್ಬಿಟ್ಟಿರತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಸ್ವಲ್ಪ ವೈಟ್ ಇರೋ ತರಾನೇ ಅನಿಸ್ತಿದೆ, ಆದ್ರೆ ಅದು ಗೋಲ್ಡನ್ ಬ್ರೌನ್ ಆಗಿದೆ ಅಲ್ಲ? ತೆಗಿ. ವಾವ್, ಸೂಪರ್, ಸಕ್ಸಸ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟಂಟಡಾಣ್. ಪಟಾಪಟ ಚಟಾಪಟ. ಅಲ್ಲ, ಚಟಾಪಟ ಪಟಾಪಟನ. ಕರಂ 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 ಚರಂ ಚರಂ. ಚಕ್ಲಿ ಎಲ್ಲ ಮಾಡಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಚಕ್ಲಿ ಕೂಡ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಮತ್ತೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಗಣೇಶ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ, ಹೇಗೆಲ್ಲ ಡೆಕೋರೇಷನ್ ಮಾಡ್ತೀವಿ ಅನ್ನೋ ವಿಡಿಯೋನು ಕೂಡ ತುಂಬ ಡೀಟೇಲ್ ಆಗಿ ಹಾಕ್ತೀನಿ. ಹಾಗೆಯೇ ತುಂಬ ಈಸಿ ಆಗಿರುವಂಥ ಡೆಕೋರೇಷನ್ ಕೂಡ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.